ಹುಬ್ಬಳ್ಳಿಯ ಖ್ಯಾತ ಯೂಟ್ಯೂಬರ್ ಮುಕ್ಕಳಪ್ಪ ಆತನ ಮದುವೆಗೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮುಕ್ಕಳಪ್ಪ ಅತ್ತೆ ಮಾವನ ಕಣ್ಣೀರು, ಮುಕ್ಕಳಪ್ಪ ವಿರುದ್ಧ ಗಂಭೀರ ಆರೋಪ. ನಮಗೆ ಮೋಸ ಮಾಡಿದ್ದಾನೆ ಮುಕ್ಕಳಪ್ಪ, ಧಾರವಾಡದಲ್ಲಿ ಜೀವನ ಸಾಗಿಸುತ್ತಿದ್ವಿ. ಯೂಟ್ಯೂಬರ್ ಮುಕ್ಕಳಪ್ಪ ಮದುವೆಗೆ ಬಿಗ್ ಟ್ವಿಸ್ಟ್. ಮುಕ್ಕಳಪ್ಪ ಅತ್ತೆ ಮಾವನ ಕಣ್ಣೀರು, ಮುಕ್ಕಳಪ್ಪ ವಿರುದ್ಧ ಗಂಭೀರ ಆರೋಪ. ನಮಗೆ ಮೋಸ ಮಾಡಿದ್ದಾನೆ ಮುಕ್ಕಳಪ್ಪ, ಧಾರವಾಡದಲ್ಲಿ ಜೀವನ ಸಾಗಿಸ್ತಾ ಇದ್ವಿ. ವಿಡಿಯೋ ಮಾಡುವ ಮುಕ್ಕಳಪ್ಪ ಪರಿಚಯ ಆಗಿತ್ತು. ಯೂಟ್ಯೂಬರ್ ಮಗಳು ಬೆಳೀತಾಳೆ ಅಂತ ವಿಡಿಯೋ ಮಾಡಲು ಬಿಟ್ಟಿದ್ವಿ. ಮುಕ್ಕಳಪ್ಪನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ವಿ, ಆದರೆ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಟೂರ್ಗೆ ಅಂತ ಕರೆದೊಯ್ದು ಮದುವೆಯಾಗಿದ್ದಾನೆ ಮುಕ್ಕಳಪ್ಪ. ನಮ್ಮ ಮಗಳು ನಮಗೆ ಬೇಕು, ಕಳಿಸಿಕೊಡಿ. ಮುಕ್ಕಳಪ್ಪ ಮದುವೆಯಾದ ಯುವತಿಯ ತಂದೆ ತಾಯಿ ಕಣ್ಣೀರು. ಮುಕ್ಕಳಪ್ಪ ವಿರುದ್ಧ ಹರಿಹಾಯ್ದ ಯುವತಿಯ ತಾಯಿ ಶಿವಕ್ಕ ಜಾಲಿಹಾಳ. ಯೂಟ್ಯೂಬರ್ ಮುಕ್ಕಳಪ್ಪ ಒಟ್ಟಿಗೆ ಇದ್ದವರು ಇವರು. ಆಕೆ ಅನೇಕ ವಿಡಿಯೋಗಳನ್ನ ಮುಕ್ಕಳಪ್ಪನ ಅಫಿಷಿಯಲ್ ಪೇಜ್ನಲ್ಲಿ ಮಾಡ್ತಿದ್ರು. ಇಬ್ಬರಿಗೂ ಸ್ನೇಹ ಆಗಿದೆ, ಸ್ನೇಹ ಪ್ರೇಮಕ್ಕೆ ತಿರುಗಿದೆ. ಈ ಸ್ನೇಹ ಮತ್ತು ಪ್ರೇಮವನ್ನ ಭಾರತದ ಕಾನೂನು ಅಪರಾಧ ಅಂತ ಕರೆಯೋದಿಲ್ಲ. ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಸಂಘಟನೆ ಹೆತ್ತವರ ಮುಖೇನ ದೂರನ್ನ ದಾಖಲು ಮಾಡುತ್ತೆ. ಆತ ಮುಸ್ಲಿಂ ಆಗಿದ್ದಂತಹ ಯುವಕ ಹಿಂದೂ ಅಂತ ಹೇಳಿ ಸುಳ್ಳು ಹೇಳಕೊಂಡು ಮದುವೆಯಾಗಿದ್ದಾನೆ. ಆದರೆ ಕಳೆದ ಜೂನ್ 5ನೇ ತಾರೀಕು ರಿಜಿಸ್ಟರ್ ಮ್ಯಾರೇಜ್ ಆಗಿರುತ್ತೆ ಇಬ್ಬರದು. ಯಾವಾಗ ಬಜರಂಗ ದಳ ದೂರು ಕೊಡುತ್ತೋ ಅದಾದ ನಂತರ ಆ ಹೆಣ್ಣು ಮಗಳ ಮನೆಯವರಿಗೆ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಮುಕ್ಕಳಪ್ಪ ಜೊತೆ ವರ್ಷವಿಡೀ ರೀಲ್ಸ್ ಮಾಡಿದಾಗ ಆಗದಲೇ ಇದ್ದಂತಹ ಆಕ್ರೋಶ, ರಿಜಿಸ್ಟರ್ ಮದುವೆಯಾದಂತಹ ಸಂಗತಿಗಳು ಮನೆಯವರಿಗೆ ಗೊತ್ತಾದ ಮೇಲೆ ವ್ಯಕ್ತವಾಗದಂತಹ ಆಕ್ರಂದನ. ಬಜರಂಗ ದಳ ಎನ್ನುವಂತ ಒಂದು ಸಂಘಟನೆ, ಆ ಸಂಘಟನೆ ದೂರು ದಾಖಲು ಮಾಡಿದ ನಂತರ ಮುಕ್ಕಳಪ್ಪ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಮುಸ್ಲಿಂ ಎನ್ನುವ ಕಾರಣಕ್ಕೆ ನೀವು ಆತನ ವಿರುದ್ಧ ಆರೋಪಗಳನ್ನು ಮಾಡ್ತೀರಿ ಎನ್ನುವುದಾದರೆ ಅನೇಕ ಬಿಜೆಪಿ ನಾಯಕರ ಮಕ್ಕಳನ್ನು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಕೊಟ್ಟಿದ್ದಾರೆ. ಉದಾಹರಣೆ ಹೇಳುವುದಾದರೆ ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಅಡ್ವಾಣಿ ಮಗಳಿಂದ ಹಿಡಿದು ಸುಬ್ರಮಣಿಯನ್ ಸ್ವಾಮಿವರೆಗೂ ಕೂಡ ತಮ್ಮ ಮಕ್ಕಳನ್ನು ಮುಸ್ಲಿಂ ಕುಟುಂಬಕ್ಕೆ ಕೊಟ್ಟು ಮದುವೆ ಆಗಿದ್ದಾರೆ. ಈ ಬಜರಂಗ ದಳ ಆ ಕುಟುಂಬದ ವಿರುದ್ಧ ಆಕ್ರೋಶ ಯಾವಾಗ ವ್ಯಕ್ತಪಡಿಸುತ್ತೆ? ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಅಷ್ಟೇ ಯಾಕೆ, ಇತ್ತೀಚೆಗೆ ಅತಿ ದೊಡ್ಡ ಚರ್ಚೆಗೆ ಕಾರಣವಾದ ಉತ್ತರಾಖಂಡದ ಪೌರಿ ಪ್ರಾಂತ್ಯದ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕಿಯ ಸುಪುತ್ರಿ ಮುಸ್ಲಿಂ ಹುಡುಗನ ಜೊತೆ ಮದುವೆಯಾದಳು. ಬಿಜೆಪಿಯ ಶ್ರೀಮಂತ ಕುಟುಂಬಗಳು ಮುಸ್ಲಿಮರ ಜೊತೆ ಮದುವೆ ಆದಾಗ ಇಲ್ಲದೆ ಇರತಕ್ಕಂತಹ ಆಕ್ರೋಶ, ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಧರ್ಮದ ಆಧಾರದಲ್ಲಿ ಅವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತೆ ಅನ್ನೋದಾದ್ರೆ ಇದು ಯಾವ ಸೀಮೆಯ ನ್ಯಾಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಆಕೆಗೂ ಸಮ್ಮತ ಇತ್ತು, ಆತನಿಗೂ ಇಷ್ಟ ಇತ್ತು. ಇಬ್ಬರ ಒಪ್ಪಂದ ಆದ ನಂತರನೇ ಅಲ್ವಾ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು. ಅವರ ನಕಾರಗಳಿದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಮ್ಯಾರೇಜ್ಗೆ ಸಮ್ಮತಿ ಕೊಡೋದಿಲ್ಲ ಅಧಿಕಾರಿಗಳು. ಇಬ್ಬರಲ್ಲಿಯೂ ಕೇಳಲಾಗುತ್ತೆ. ಅರಿಶಿಣ ದಾರವನ್ನ ತೆಗೆದುಕೊಂಡು ಹೋದ ಮಾತ್ರಕ್ಕೆ ಕುತ್ತಿಗೆ ಬಗ್ಗಿಸಿ ತಾಳಿ ಕಟ್ಸ್ಕೊಳ್ಳೋದಿಲ್ಲ. ಅಲ್ಲಿ ಅಧಿಕಾರಿಗಳಿರ್ತಾರೆ, ಕೇಳ್ತಾರೆ ಇಬ್ಬರ ವಯಸ್ಸೆಷ್ಟು, ಸಂಬಂಧಪಟ್ಟ ದಾಖಲೆ ಕೊಡಿ, ನ್ಯಾಯದ ಅಡಿಯಲ್ಲಿ ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ಎಷ್ಟು ಆಗಿದೆ, ಎಲ್ಲವನ್ನು ಕೇಳ್ಕಂಡೆ ಕಟ್ಟ ಕಡಿಯದಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು. ಎಸ್, ಈ ಬಗ್ಗೆ ಆ ಹುಡುಗಿಯ ತಂದೆ ತಾಯಿ ಮಾತನಾಡಿರುವಂತಹ ಇಲ್ಲೇ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅಪ್ಪನ ಕೂಡ ಹೊಂಟ್ಲರಿ. ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳ್ಯಾಕತ್ತಾಳ ಅಂತ ಇದು ಮಾಡಾಕತ್ತೀವ್ರಿ.
ಅವ 2-3 ದಿನ ಆಕಿನ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ. ನೆಂಬಿ ನಮ್ಮ ಮಗಳು ನೆಂಬೇಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ. ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ. ಅವ ಮೋಸ ಮಾಡಿ ಆಕಿನ ತಗೊಂಡು ಹೋಗ್ಯಾನ್ರಿ. ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ, ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ. ನಾನು ಶಿವ. ಸೊ ಇದು ಅವರ ಮನೆಯವರ ಆಕ್ರಂದನ, ಆಕ್ರೋಶ. ರಾಜ್ಯದಲ್ಲಿ ಮನುಷ್ಯರ ನಡುವೆ ಪ್ರೇಮ ಮೊಳಕೆ ಹೊಡೆಯುವುದು ತಪ್ಪಲ್ಲ. ಆದರೆ ಈತ ಧನ್ಯಧರ್ಮೀಯ ಯುವಕ ಅನ್ನುವ ಕಾರಣಕ್ಕೆ ಈ ಮದುವೆಯನ್ನು ನಾವು ಒಪ್ಕೊಳ್ಳೋದಿಲ್ಲ. ಸಂಪ್ರದಾಯಸ್ಥ ಕುಟುಂಬಗಳದ್ದು ಒಪ್ಪಿಗೆ ಕೊಡೋದಿಲ್ಲ ಬಿಡಿ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಅನೇಕ ಲವ್ ಮ್ಯಾರೇಜ್ಗಳಾಗಿದ್ದಾವೆ. ಅದು ಯಾವ ಲವ್ ಮ್ಯಾರೇಜ್ಗೂ ಇಲ್ಲದೇ ಇರತಕ್ಕಂತಹ ವಿರೋಧ ಈ ಮ್ಯಾರೇಜ್ಗೆ ಯಾಕೆ? ಸೊ ತಂದೆ ತಾಯಿಯರ ಆರೋಪಗಳು ಬೇರೆ ಬೇರೆ ಥರ ಇದೆ. ಆತ ಹಿಂದೂ ಅಂತ ಹೇಳ್ಕೊಂಡಿದ್ದ, ಆತನ ಮೂಲ ಧರ್ಮವನ್ನು ಮರೆಮಾಚಿದ್ದ, ನನ್ನ ಮಗಳಿಗೆ ನಂಬಿಕೆ ದ್ರೋಹ ಮಾಡಿದ್ದಾನೆ. ಇದು ತಂದೆ ತಾಯಿ ಹೇಳೋದು, ಆಕೆಯ ವರ್ಷನ್ ಅಲ್ಲ ಇದು. ಆಕೆಯ ವರ್ಷನ್ ಇದಲ್ಲ. ತಂದೆ ತಾಯಿ ಆಕ್ರೋಶ, ಹೆತ್ತವರಿಗೆ ಸಂಕಟ ಇರುತ್ತೆ. ಭುಜದೆತ್ತರಕ್ಕೆ ಬೆಳೆಸಿದ ನಂತರ ತಂದೆ ತಾಯಿಯನ್ನ ವಿರೋಧ ಮಾಡಿಕೊಂಡು ಕಣ್ಣಿಗೆ ಕಂಡವನ ಜೊತೆ ಪರಾರಿಯಾಗುವಾಗ ಹೆತ್ತ ಕರಳು ನಿಜಕ್ಕೂ ಸ್ಫೋಟಗೊಳ್ಳುತ್ತೆ. ಅದರಲ್ಲಿ ಯಾವ ಸಂದೇಹ ಬೇಡ. ಯಾವ ತಂದೆ ತಾಯಿಗೂ ಕೂಡ ಈ ತರಹದ ಪರಿಸ್ಥಿತಿ ಬರಬಾರ್ದು. ಆದರೆ ಕಾನೂನಿನಲ್ಲಿ 2 ಹೃದಯಗಳ ಸಮ್ಮತಿ ಇದ್ರೆ ಸಾಕು. ಇನ್ಯಾವ ವಿರೋಧತೆಗಳು ಬಂದರೂ ಕೂಡ ಅವರ ಮದುವೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಬಜರಂಗದಳ ಸಂಘಟನೆ ದೇಶದ ನ್ಯಾಯಾಲಯ ಅಲ್ಲ. ಬಜರಂಗದಳ ಸಂಘಟನೆ ಹೇಳುವಂತಹದ್ದು ವೇದವಾಕ್ಯ ಅಲ್ಲ. ಅನ್ಯ ಧರ್ಮದ ಯುವತಿ ಹಿಂದೂ ಧರ್ಮಕ್ಕೆ ಮತಾಂತರ ಆದಾಗ ಮೆರವಣಿಗೆ ಮುಖಾಂತರ ಸಂಭ್ರಮಿಸಿದ್ದನ್ನು ಕಂಡಿದ್ದೇವೆ. ಅನ್ಯ ಧರ್ಮದ ಯುವತಿ ಹಿಂದೂ ಯುವಕನನ್ನ ಲವ್ ಮಾಡಿದಾಗ ಅದನ್ನು ಊರಿಗೂರೇ ಸ್ವಾಗತ ಮಾಡಿ ಅವರನ್ನ ಕೂರಿಸಿ ವಿಜೃಂಭಣೆ ರ್ಯಾಲಿ ಮಾಡಿದ್ದನ್ನು ಕಂಡಿದ್ದೇವೆ. ಮುಸಲ್ಮಾನ ಹುಡುಗ ಹಿಂದೂ ಯುವತಿಯನ್ನ ಲವ್ ಮಾಡಿದ್ರೆ ಕೇಸರಿ ಅಥವಾ ಲವ್ ಜಿಹಾದ್ ಎನ್ನುವಂತಹ ಪಟ್ಟ. ಇದು ಯಾಕೆ? ಈ ತಾರತಮ್ಯ ಯಾಕೆ ಅನ್ನೋದು ಸೋಷಿಯಲ್ ಮೀಡಿಯಾದ ಚರ್ಚೆ. ಹಾಗಾದ್ರೆ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಲವ್ ಮಾಡಿದಾಗ ಅದ್ಯಾಕೆ ಕೇಸರಿ ಜಿಹಾದ್ ಆಗಬಾರ್ದು? ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ಸೊ ಹಾಗಾದ್ರೆ ಈ ಮುಕ್ಕಳಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯ ಅಪ್ಡೇಟ್ಸ್ಗೆ ಹೋಗೋದಾದ್ರೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.